ನಮ್ಮ ಮಾನ್ಯ CMC ಮೇಡಮ್ ಅವರು ಭಾವಚಿತ್ರಣ ತೆಗೆದುಕೊಳ್ತಿದ್ದಾರೆ. ಧನ್ಯವಾದಗಳು ಮೇಡಮ್. President post only, I have come here in before you as a teacher. As a teacher I have come, and really we have to put up our collars up. So the society is because of the teachers. The more we give for the product for the children, the KG children should flourish because of the teachers. Yes or no? ಏನು ಹೆಣ್ಣನ್ನ ಒಂದು ಭೋಗದ ವಸ್ತುವಾಗಿ ಕಂಡಂತಹ ಒಂದು ಕಠೋರ ಸಮಾಜ ನಮ್ಮದಾಗಿತ್ತು. ಆ ಒಂದು ಸಮಾಜದಲ್ಲಿ ನಾವಿದ್ದೆವು. ಆ ಒಂದು ಕಾಲಘಟ್ಟದಲ್ಲಿ ಜನಿಸಿದಂತಹ ಶ್ರೀಯುತ ಜೂರವರ ಮಡದಿಯಾಗಿರುವಂತಹ ಇವತ್ತು ನಾವು ಏನು ಸ್ಮರಣೆ ಮಾಡ್ತಿದ್ದೀವಿ, ಅವರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ. ಶ್ರೀಮತಿ ಜ್ಯೋತಿಬಾಯಿ ಫುಲೆ ಅವರಿಗೆ 9 ವರ್ಷ ಬಾಲ್ಯ ವಿವಾಹವನ್ನು ಕಂಡಂತಹ ಈ ದಂಪತಿಗಳು ದಾಂಪತ್ಯ ಜೀವನಕ್ಕಿಂತ ಶಕ್ತಿಗಳ ವಿರುದ್ಧ ಓಡಾಡುವಂತಹ ಒಂದು ಸನ್ನಿವೇಶ ಉಂಟಾಯಿತು. ಏನು ಹೆಣ್ಣು ಮಕ್ಕಳಿಗೆ ಶಿಕ್ಷಣವೇ ಬೇಡ ಅನ್ನುವಂತಹ ಒಂದು ಅಧಿಕಾರ ಇರುವಂತಹ ಒಂದು ಸಮಾಜವಿತ್ತು. ಆ ಸಮುದಾಯದ ವಿರುದ್ಧ ಹೋರಾಡುವಂತಹ ಒಂದು ಸನ್ನಿವೇಶ ಈ ಒಂದು ದಂಪತಿಗಳಿಗೆ ಎದುರಾಯಿತು. ಹಾಗೆ ಇವರು ಮಹಿಳೆಯರಿಗಾಗಿಯೇ ಒಂದು ಸಾಕಷ್ಟು ಶಾಲೆಗಳನ್ನು, ಸುಮಾರು 18 ಶಾಲೆಗಳನ್ನು ತೆರೀತಾರೆ. ಮಹಿಳಾ ಸಮಾಜಕ್ಕೆ ಆಗ್ತಿರುವಂತಹ ಘಾತುಕ ಶಕ್ತಿಗಳ ವಿರುದ್ಧ ಹೋರಾಡೋದಕ್ಕೆ ಏನೇನು ಬೇಕು ಅದೆಲ್ಲವನ್ನ ಮಾಡೋದಕ್ಕೆ ಪ್ರಮುಖವಾಗಿ ಶಿಕ್ಷಣವೇ ಒಂದು ಶಕ್ತಿ ಅಂತ ಮನವರಿಕೆಯಾಗಿ 18 ಶಾಲೆಗಳನ್ನು ತೆರೀತಾರೆ. ಇಲ್ಲಿ ಕಲಿಯುತ್ತಿರುವಂತಹ ಹೆಣ್ಣು ಮಕ್ಕಳ ಸಂಖ್ಯೆ ಬೇರೆ ಶಾಲೆಯಲ್ಲಿ ಕಲಿಯುತ್ತಿರುವಂತಹ ಗಂಡು ಮಕ್ಕಳ ಸಂಖ್ಯೆಗಿಂತ ಹೆಚ್ಚಾಗಿತ್ತು ಅನ್ನೋದು ನಾವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಅಂತಹ ಒಂದು ಕಠೋರ ಸಮಾಜದಲ್ಲಿ ಬೆಳಕಾಗಿ ಹೆಣ್ಣು ಮಕ್ಕಳಿಗೆ ಇಷ್ಟು ವಿದ್ಯೆಯನ್ನು ಪಡೆದು ಸಮಾಜದಲ್ಲಿ ಸುಧಾರಣೆಯನ್ನು ಮಾಡಿ ನಾವು ಈಗ ಎಲ್ಲರಂಗೆ ಎದೆಗಾರಿಕೆಯನ್ನು ತೊಟ್ಟು ಕೆಲಸ ಮಾಡುವ ಹಾಗೆ ಮಾಡಿಕೊಟ್ಟಿರುವಂತಹ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರು ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದಾರೆ. ದಾರಿಯಲ್ಲಿ ಹೋಗಬೇಕಾದ್ರೆ ಎಲ್ಲರೂ ಸಹ ಆ ಒಂದು ಕಠೋರ ಸಮಾಜ ಕಲ್ಲಿನಿಂದ ಹೊಡಿತಾ ಇದ್ರು, ಸಗಣಿಯನ್ನೇ ಏರಿಸ್ತಾ ಇದ್ರು. ಅಂತ ಒಂದು ಕಠೋರ ಸಮಾಜ ಇತ್ತು ಅಂತ ಹೇಳೋದಕ್ಕೆ ನನಗೆ ತುಂಬಾ ಬೇಸರ ಆಗತ್ತೆ. ಅಂತ ಸಮಾಜದಲ್ಲೂ ಸಹ ಶಿಕ್ಷಕಿಯಾಗಿ ಬೆಳಗಿದ್ರು, ಮಕ್ಕಳಿಗಳಿಗೆ ವಿದ್ಯೆಯನ್ನು ಹೇರಿದ್ರು. ಎಂಥ ಒಂದು ಸಮಾಜ ಇತ್ತು ಅಂತ ಅಂದರೆ ಒಂದು ಸೀರೆಯನ್ನು ತನ್ನ ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾರೆ, ಮಕ್ಕಳ ಮುಂದೆ ತೋರ್ಪಡಿಸ್ಕೋಬಾರ್ದು ಅಂಥ ಸಮಾಜ. ಅವರಿಗೆ ಏನೇನು ಶಿಕ್ಷೆ ನೀಡ್ತಿದೆ ಅಂತ ಹೇಳಿ ವಿದ್ಯಾರ್ಥಿನಿಯರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಒಂದು ಸೀರೆಯನ್ನು ಬ್ಯಾಗ್ನಲ್ಲಿ ಹಾಕೊಂಡು ಹೋಗ್ತಾರೆ, ಮತ್ತೊಂದು ಸೀರೆ ಕೆಸರಾಗಿರುತ್ತೆ. ಅಂತಹ ಒಂದು ಮನುಸ್ಮೃತಿ ಇರುವಂತಹ ಸಮಾಜ ಅವರನ್ನ ಹೀನಾಯವಾಗಿ ಕಂಡಿರುತ್ತೆ. ಆ ಸಮಯದಲ್ಲೂ ಸಹ ಬೆಳಕಾಗಿ ನಿಂತಿರುವಂತಹ ನಿಜವಾಗಿಯೂ ಆ ದೇವತೆಗೆ ನಮನಗಳನ್ನು ನಾವು ಅರ್ಪಿಸಬೇಕಾಗತ್ತೆ. ಅವರಿಗೆ ಫೌಂಡೇಶನ್ ಆಗಿ ನಿಂತಿರುವಂತಹ ಅವರ ಯಜಮಾನಿಗೂ ಸಹ ನಾವು ನಮನನ್ನು ಸಲ್ಲಿಸಬೇಕಾಗುತ್ತೆ. ಅಂತಹ ಒಂದು ಮಹನೀಯರ ಒಂದು ಜನ್ಮದಿನಾಚರಣೆ ನಾವು ಇವತ್ತು ಈ ಒಂದು ವೇದಿಕೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಆ ಒಂದು ವೇದಿಕೆಯಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿದೆ, ನಿಜವಾಗಿಯೂ ನಾನು ಧನ್ಯ. ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಶಿಕ್ಷಣಾಧಿಕಾರಿಗಳಾಗಿ ಎಲ್ಲರ ಅಚ್ಚುಮೆಚ್ಚುಗೆ ಪಾತ್ರರಾಗಿರ್ತಕ್ಕಂಥ ಶ್ರೀಮತಿ ಸೈದಾಬಿ ಮೇಡಮ್ನವರೇ ಮತ್ತು ಮಲ್ಲಿಕಾ ಮೇಡಮ್ ಅವರೇ ಹಾಗೂ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರು ಉಮಾ ಮೇಡಮ್ ಅವರೇ ಮತ್ತು ಖಜಾಂಚಿ ಪತ್ರಿಕಾ ಮಾಧ್ಯಮದವರೇ, ಎಲ್ಲ ಸ್ನೇಹಿತರೆ, ಈಗಾಗಲೇ ಕೂಡ ಎಲ್ಲರೂ ನಾವು ಸಾವಿತ್ರಿ ಬಾಪುಲೆಯನ್ನ ಕುರಿತು ಅವರ ಗುಣಗಾನವನ್ನು ಮಾಡಿದ್ದೀವಿ. ಅದರ ಉದ್ದೇಶ ಒಂದೇ, ಹೆಣ್ಣಂದು ಕಲಿತರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಶಾಲೆಯೆಂದು ತೆರೆದಂತೆ ಅನ್ನ, ಅಕ್ಕರೆ, ಅಕ್ಷರ ಈ 3 ಅಡಗಿರ್ತಕ್ಕಂಥದ್ದು ಒಂದು ತಾಯಿ ಹೃದಯದಲ್ಲಿ. ಒಂದು ತಾಯಿ ಒಂದು ಇಡೀ ದೇಶವನ್ನೇ ಆಳಬಲ್ಲಂತಹ ಶಕ್ತಿಯನ್ನ ಹೊಂದಿರತಕ್ಕಂಥವಳು. ಒಂದು ಮನೆಯನ್ನ, ಒಂದು ಸರ್ಕಾರವನ್ನ, ಇಡೀ ಸಮಾಜವನ್ನ ಬೇಕಾದ್ರೆ ಒಂದು ಒಳ್ಳೆಯ ದಾರಿಗೆ ತರುವಂತಹ ಒಂದು ಶಕ್ತಿ ಇರ್ತಕ್ಕಂಥ ಒಂದು ಹೆಣ್ಣು ನಮಗೆ ಸಾವಿತ್ರಿ ಬಾಪುಲೆ ಅವರು ತೋರಿಸಿದಂತಹ ದಾರಿಯಲ್ಲಿ ಗೊತ್ತಾಗುತ್ತೆ. ಯಾವುದೇ ಒಂದು ಸಾಧಕರ ಒಂದು ಬಿಗಿನಿಂಗ್ ಅಲ್ಲಿ ನಾವು ನೋಡಿದಾಗ ಅವರು
ಬೇರೆಯವರ ಒಂದು ನಗಬಾಟಲ್ಗೆ ಈಡಾಗಿ ಬೇರೆಯವರ ಒಂದು ಶೋಚನೆಗೆ ಈಡಾಗಿರ್ತಕ್ಕಂಥ ಒಂದು ವಿಷಯವನ್ನು ನಾವು ಓದ್ತೀವಿ. ಅದೇ ರೀತಿಯಾಗಿ ಸಾವಿತ್ರಿ ಬಾಪುಲೆ ಅವರು ಕೂಡ ಸುಮಾರು ಕಷ್ಟಗಳನ್ನು ಅನುಭವಿಸಿ ಅದನ್ನೆಲ್ಲದನ್ನು ಕೂಡ ಲೆಕ್ಕಕ್ಕೆ ಹಿಡದೆ ಅವರು ಸಾಧಿಸಿ ತೋರಿಸಿರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವಾಗಿರ್ತಕ್ಕಂಥದ್ದು ಸತ್ಯವಾದಂತಹ ಸಂಗತಿ. ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಸಾವಿತ್ರಿಬಾಯಿ ಫುಲೆ ದಿನಾಚರಣೆಯನ್ನು ವಿನೋದ್ ಬಾಬು ಅವರು ಇವತ್ತು ನೆನೆಸ್ಕೋಬೇಕು. ಎಲ್ ಎನ್ ಸರ್ ಅವರು ಹೇಳ್ದಂಗೆ ಬೆಮೆಲ್ ಕಲಾಕ್ಷೇತ್ರದಲ್ಲಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಪ್ರತಿ ಕ್ಲಸ್ಟರ್ನಿಂದ ಒಂದೊಂದು ಶಿಕ್ಷಕರನ್ನು ಗುರುತಿಸಬೇಕು. ಒಂದೊಂದು ಕ್ಲಸ್ಟರ್ನಿಂದ ಒಂದೊಂದು ಕ್ಲಸ್ಟರ್ನ ಗುರುತಿಸಿದ್ರೆ ಒಂದು 5-6 ವರ್ಷಕ್ಕೆ ಎಲ್ಲ ಶಿಕ್ಷಕರು ಕೂಡ ಕವರ್ ಆಗ್ತಾರೆ. ಆವಾಗ ಸಾವಿತ್ರಿ ಬಾಪುಲೆ ದಿನಾಚರಣೆಗೆ ಒಂದು ಅರ್ಥಪೂರ್ಣವಾಗಿರ್ತದೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅವರು ಹಾಕಿಕೊಟ್ಟಂತಹ ಒಂದು ನೆಲೆಯಲ್ಲಿ ಇವತ್ತು ನಾವು ಪ್ರತಿ ವರ್ಷ ಕೂಡ ಮೊನ್ನೆ ಕೊರೋನಾ ಬಂದಾಗ ಸ್ವಲ್ಪ ಹಿನ್ನಡೆ ಆಗಿರ್ಬೋದು, ಇನ್ನು ಮುಂದೆ ಅಂತೂ ಸಾವಿತ್ರಿ ಬಾಪುಲೆಯ ದಿನಾಚರಣೆಯನ್ನು ನಮ್ಮ ಎಲ್ಲ ಶಿಕ್ಷಕಿಯರೇನಿದ್ದಾರೆ ಕೆಜಿಎಫ್ ತಾಲೂಕಿನಲ್ಲಿ ಅವ್ರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಸಾವಿತ್ರಿಬಾಯಿ ಫುಲೆ ಅವರನ್ನು ನೆನೆಸುವ ಸಲುವಾಗಿ ನಾವು ಇವತ್ತು ಈ ಸಮಾರಂಭವನ್ನು ಮುಂದೇನೂ ನಿರ್ವಹಿಸಿಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ನಮ್ಮ ಸಂಘಟನೆಗಳ ಕಡೆಯಿಂದ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮತ್ತೊಂದು ಇವತ್ತೇನು ಸಾವಿತ್ರಿಬಾಯಿ ಫುಲೆ ಜಯಂತಿ ದಿವಸ ಅಂದು ನಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಶಿಕ್ಷಕಿಯರ ಬಹುತೇಕ ಇರೋದ್ರಿಂದ ನಮ್ಮ ಎಲ್ಲ ಸಂಘಟನೆಗಳ ಕಡೆಯಿಂದ ನಿಮಗೆ ಯಾವುದೇ ಒಂದು ಸಮಸ್ಯೆ ಆಗಲಿ ಅಥವಾ ಏನೇ ಒಂದು ಕಚೇರಿಯ ಒಂದು ಕೆಲಸವಾಗಲಿ ಬಂದಾಗ ನಮ್ಮ ಹತ್ತಿರದ ನಮ್ಮ ಸಂಘಟನೆಯ ಸದಸ್ಯರಿಗೆ ಯಾರೋ ಒಬ್ಬರು ತಿಳಿಸಿದಾಗ ನಾವೆಲ್ಲ ಕೂಡ ಆ ಸಾವಿತ್ರಿಬಾಯಿ ಫುಲೆ ಅವರ ನೆನಪನ್ನು ನೆನೆಸ್ಕೊಳ್ಳೋದ್ರ ಜೊತೆಗೆ ಅವರ ಒಂದು ಸಾರ್ಥಕತೆಯನ್ನು ಮೆರೆಯೋ ರೀತಿಯಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿಯಲ್ಲಿ ವಿಳಂಬ ಆಗದ ರೀತಿಯಲ್ಲಿ ನಿಮ್ಮ ಕೆಲಸಗಳನ್ನು ಮಾಡಿಕೊಡೋದಕ್ಕೆ ನಮ್ಮ ಎಲ್ಲ ಸಂಘಟನೆಗಳು ಸಿದ್ಧವಾಗಿರ್ತವೆ ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಗೌರವವನ್ನು ಸಾವಿತ್ರಿಬಾಯಿ ಫುಲೆ ಅವರಿಗೆ ತೋರಿಸಿದ್ದೀರಾ. ನಿಮ್ಮ ಎಲ್ಲರ ಒಂದು ರೀತಿಯಾದಂತಹ ಒಂದು ಬಾಂಧವ್ಯ, ನಮ್ಮ ಒಂದು ಒಗ್ಗಟ್ಟು, ನಮ್ಮ ಒಂದು ಸಹಕಾರ ಕೆಜಿಎಫ್ ತಾಲೂಕಿನಲ್ಲಿ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ನಿಮ್ಮ ಸೇವೆಗೆ ನಾವೆಲ್ಲರೂ ಕೂಡ ಯಾವುದೇ ಸಂಘಟನೆ ಆಗಿರಲಿ, ನೌಕರರ ಸಂಘ, ಶಿಕ್ಷಕರ ಸಂಘ, ಸಾವಿತ್ರಿಬಾಯಿ ಫುಲೆ ಸಂಘ, ಮಹಿಳಾ ಸಂಘ, SC/ST ಸಂಘ, ಎಲ್ಲ ಸಂಘಟನೆಗಳು ಬೆರಳುಗಳು 5 ಇರ್ಬೋದು, ಕೈ ಒಂದೇ ರೀತಿಯಲ್ಲಿ ಒಂದು ಮುಷ್ಟಿಯನ್ನು ಹಿಡ್ಕೊಂಡಾಗ ಯಾವ ರೀತಿ ಶಕ್ತಿ ಬರುತ್ತೆ ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ, ನಿಮ್ಮೆಲ್ಲರ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ ಅಂತ ಈ ಸಾವಿತ್ರಿಬಾಯಿ ಫುಲೆ ದಿನಾಚರಣೆ ದಿವಸ ನಮ್ಮೆಲ್ಲರ ಪರವಾಗಿ ತಮಗೆ ಮಾತನ್ನ ಕೊಡ್ತಾ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ರೀತಿಯಲ್ಲಿ ಯಶಸ್ವಿಗೊಳಿಸಿದ ತಮ್ಮೆಲ್ಲರಿಗೂ ಕೂಡ ವಂದಿಸಿ. ಸಾವಿತ್ರಿಬಾಯಿ ಫುಲೆ ಶಾಲಾ ಶಿಕ್ಷಕ ಸಂಘ ಹಾಗೂ ಎಲ್ಲಾ ವೃಂದ ಸಂಘಗಳು ಒಂದಾಗಿದ್ದೀವಿ, ಒಟ್ಟಾಗಿ ಒಳ್ಳೆ ವಾತಾವರಣ ಇದೆ. ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ನಾವು ಮೊದಲಿರ್ತೀವಿ. ಏನೇ ಸಮಸ್ಯೆ ಇರಲಿ ದಯವಿಟ್ಟು ನೀವು ನಮ್ಮೊಂದಿಗೆ ಹಂಚಿಕೊಳ್ಳಿ. ಕನಿಷ್ಠ ವಾರದಲ್ಲಿ 4 ದಿವಸ ಕಚೇರಿ ಹತ್ರ ನಾವು ಸಾಯಂಕಾಲ ಶಾಲಾ ಅವಧಿ ಮುಗಿದ ಮೇಲೆ ಇರ್ತೀವಿ. ನಿಮ್ಮ ಸಮಸ್ಯೆಗಳು ದಯವಿಟ್ಟು ನಮ್ಗೆ ಹೇಳಿ. ನಿಮ್ಮ ಸಮಸ್ಯೆಗಳನ್ನು ಸ್ಪಂದಿಸೋದಕ್ಕೆ ನಮಗೆ ಓಟ್ ಹಾಕಿ ಗೆಲ್ಸಿದ್ದೀರಿ. ಅದರಲ್ಲೂ ನನಗೆ 2 ಸಂಘದಲ್ಲೂ ಅವಕಾಶ ಕೊಟ್ಟಿದ್ದೀರಿ, ಅದಕ್ಕೆ ತುಂಬಾ ಆಭಾರಿಯಾಗಿದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಸ್ಪಂದಿಸೋದ್ರಲ್ಲಿ ಯಾವುದೇ ರೀತಿ ನಾವು ಹಿಂದೆ ಇರೋದಿಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಅವರ ಒಂದು ಗುಣಗಳನ್ನ ನಾವು ಅಳವಡಿಸ್ಕೊಂಡು ಅಷ್ಟು ಮಾತ್ರ ನಾವು ಮಾಡಕ್ಕಂತೂ ಆಗಲ್ಲ. ಯಾಕಂದ್ರೆ 200 ವರ್ಷ ಆದ ನಂತರನೂ ಅವರ ಸಾಧನೆಗಳ ಗುಣಗಾನವನ್ನ ಇಲ್ಲಿ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ದೇಶದಲ್ಲಿನೇ ಮಾಡ್ತಾ ಇದ್ದೀವಿ ಅಂದ್ರೆ ಅವ್ರು ಎಷ್ಟೊಂದು ಕಷ್ಟಪಟ್ಟು ಆ ಒಂದು ಸ್ಥಾನವನ್ನ ಪಡ್ಕೊಂಡಿರ್ತಾರೆ. ಇವತ್ತು ನಮಗೆ ಎಲ್ಲ ಟೀಚರ್ಸು, ನಮ್ಮ ಮನೆಯವರು ಎಲ್ಲರೂ ಸಪೋರ್ಟಲ್ಲಿ ಇದ್ದಾರೆ. ನಮ್ಮ ಜೆಂಟ್ಸ್ ಟೀಚರ್ಸು, ನಮ್ಮ ಅಸೋಸಿಯೇಷನ್ಸ್ ಅವರೆಲ್ಲ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಆವಾಗಲೂ ಏನು ನಮಗೆ ಮೊಟ್ಟೆ ಸಮಸ್ಯೆ, ಅಡುಗೆ ಸಮಸ್ಯೆ ಎಲ್ಲ ಕಾಣಿಸ್ತಾ ಇದೆ. ಬಟ್ ಆ ಟೈಮಲ್ಲಿ ರಮೇಶ್ ಸರ್ ಹೇಳ್ದಂಗೆ ಗೊಬ್ಬರ ಹೊಡಿತಾ ಇದ್ರು ಅವ್ರ ಮೇಲೆ. ಬಹುಶಃ ಅಂತಹ ಸಮಸ್ಯೆಗಳೆಲ್ಲ ಇದ್ದಿದ್ರೆ ನಾವು ಆ ಕೋಪ ಎಲ್ಲ ನಮ್ಮ ಮನೆಯವ್ರ ಮೇಲೆ ತೆಗಿತಾ ಇದ್ವೋ ಏನೋ ಅಲ್ವಾ. ಸೊ ಆ ಸೆಲ್ಫ್ಲೆಸ್ ಸರ್ವಿಸ್ ಅಂದ್ರೆ ಅವರೇ ಫಸ್ಟು ಅನ್ಎಜುಕೇಟೆಡು, ಅವ್ರು ಎಷ್ಟು ಆಸಕ್ತಿ ಇದ್ರೆ ಅವ್ರ ಗಂಡನ ಹತ್ರ ನಾನು ಓದ್ಕೋಬೇಕು ಅಂತ ಹೇಳಿ ಅವ್ರ ಹತ್ರ ಓದ್ಕೊಂಡು ಆಮೇಲೆ ಸಮಾಜಕ್ಕೆ ಆ ಸೇವೆಯನ್ನ ನಾನು ಕೊಡಬೇಕು. ಇವಾಗ ನಾವು ಆ ಟೈಮ್ 200 years ಬ್ಯಾಕ್ ಇರುವಂತಹ ಸಮಸ್ಯೆಗಳು ನೋಡಕ್ ಹೋದ್ರೆ ವಿ ಹ್ಯಾವ್ ನಥಿಂಗ್, ನೋ ಪ್ರಾಬ್ಲಮ್ಸ್ ಎಟ್ ಆಲ್. ಆ ಟೈಮಲ್ಲಿ ಎಷ್ಟೊಂದು ಸಮಸ್ಯೆಗಳು. ಅಂತ ಟೈಮಲ್ಲಿ ಅವ್ರು ಮುಂದಕ್ಕೆ ಬಂದು ಹೆಣ್ಮಗು ಶಾಪನೂ ಇಲ್ಲ,
ಹೆಣ್ಮಗು ಪಾಪನೂ ಇಲ್ಲ. ನಮ್ಮ ಟೀಮ್ ತುಂಬ ಚೆನ್ನಾಗಿ ಹಾಡಿದ್ರು ಅದು. ಸೊ ಹೆಣ್ಮಗು ಒಂದು ಪುಣ್ಯ. ಹೆಣ್ಮಗು ಎಲ್ಲಿರ್ತಲೆ ಅಲ್ಲಿ ಬದಲಾವಣೆಗಳು ಆಗೇ ಆಗುತ್ತೆ. ಪ್ರತಿ ಒಂದು ಸ್ಕೂಲ್ ಇರಲಿ, ಮನೆ ಇರಲಿ, ಹೆಣ್ಮಗು ಇಲ್ಲ ಅಂದರೆ ಇಲ್ವೇ ಇಲ್ಲ. ಸೊ ಅದು ಶಾಪ ಇಲ್ಲ, ಇದು ಇಲ್ಲ, ಪುಣ್ಯ ಅದು ಅಂತ ಹೇಳಿ ಆ ಬದಲಾವಣೆಯನ್ನು ತಂದು ಇಷ್ಟೊಂದು ನಮ್ಮ ಶಿಕ್ಷಕರಿಗೆ ಮಾರ್ಗದರ್ಶಿನಿ ಆಗಿರುವಂತಹ ಈ ಸಾವಿತ್ರಿಬಾಯಿ ಫುಲೆಗೆ ನಾವೆಲ್ಲ ಏನು ಕೊಡಬೇಕು ಅಂದರೆ, ನಾವು ನಮ್ಮ ಸರ್ವಿಸಲ್ಲಿ ಸೆಲ್ಫ್ಲೆಸ್ ಸರ್ವಿಸನ್ನು ಮಾಡಬೇಕು. ನಾವು ನಮ್ಮ ಬಗ್ಗೆ ಲಾಸ್ಟಲ್ಲಿ ಯೋಚನೆ ಮಾಡಬೇಕು. ಸಮಾಜದ ಬಗ್ಗೆ, ನಮ್ಮ ಹತ್ರ ಬರುವಂತಹ ವಿದ್ಯಾರ್ಥಿಗಳ ಬಗ್ಗೆ ಫಸ್ಟು ಆದ್ಯತೆಯನ್ನು ಕೊಡಬೇಕು. ನಾವೇನು ಅಂದ್ಕೊಳ್ತೀವಿ, ಫಸ್ಟು ನಾನು ಚೆನ್ನಾಗಿದ್ದೀನಾ, ನನ್ನ ಟೈಮ್ ಸೆಟ್ ಆಗಿದೆಯಾ, ಅದು ನೋಡ್ಕೊಂಡು ಹೋಗಿ ನಾವು ಆಮೇಲೆ ಏನೋ ಒಂದು ಪಾಠ ಮಾಡಿ ಬಂದ್ವಿ, ಆವಾಗ ನಾವು ಅದಕ್ಕೆ ನ್ಯಾಯ ಕೊಡ್ತಾ ಇಲ್ಲ. ನಾವು ಯಾವ Do the cha-cha-cha, speak text, and go bananas. Hey girl, when you got it, just let your hair down and move like there's no one but you that's around. Speak text, when you're on the move. Speak text, when you feel the groove. Speak text, do the cha-cha-cha, speak text, and go bananas. Speak text, kids and ladies wear, always with you. Speak text, when you're on the move. Speak text. ಚಿನ್ನದ ನಾಡು ಕೆಜಿಎಫ್ನಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ ಅಕ್ವಾ ಅಂಡರ್ ವಾಟರ್ ಟನಲ್ ಮೇಳವನ್ನು ಏರ್ಪಡಿಸಲಾಗಿದ್ದು, ಸಾರ್ವಜನಿಕರು ಕುಟುಂಬ ಸಮೇತ ಒಮ್ಮೆ ಭೇಟಿ ನೀಡಿ. ಆಕರ್ಷಕ ಆಟಗಳು, ಬಾಯಿಗೆ ರುಚಿ ನೀಡುವ ವಿಭಿನ್ನ ಖಾದ್ಯಗಳು ನಿಮ್ಮನ್ನು ಆಕರ್ಷಿಸುತ್ತಿವೆ. ಸ್ಥಳ ಅಶೋಕ್ ನಗರ, ಬಾಲಕೃಷ್ಣ ಲೇಔಟ್ ಹತ್ತಿರ, ಕೆಜಿಎಫ್. ಸಂಪರ್ಕಿಸಿ 8861299700. வீடா விவசாயமா தொழிற்சாலையா, இந்த மூணுக்குமே சுகுணா இண்டஸ்ட்ரியில ப்ராடக்ட்ஸ் இருக்கு. சுகுணா பம்ப்ஸ் அண்ட் மோட்டார்கள் எனர்ஜி எஃபிஷியன்ட் தொழில்நுட்பத்துடன் தயாராகிறது. நீண்ட ஆண்டுகள் உழைக்கும் சுகுணா பம்புகள் உங்கள் மனதீங்கா இடம் பிடிக்கும். தலைமுறைகள் வாழ்த்தும் தரமான பம்புகள் சுகுணா பம்ப்ஸ்.